ಆತ್ಮೀಯ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಇತಿಹಾಸ ವಿಭಾಗದ ಆನ್ಲೈನ್ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ ಅನ್ನುವಂಥ ಪಾಠದ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ನಾವು ಅಧ್ಯಾಯ 2 ಮಾನವ ವಿಕಸನದ ಕತೆ. ಹಾಗಾದರೆ ಈ ಅಧ್ಯಾಯದಲ್ಲಿ ಇತಿಹಾಸಕಾರರು ಯಾವುದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ, ಈ ಅಧ್ಯಾಯದಲ್ಲಿ ಮಾನವನ ವಿಕಸನವನ್ನು ಕುರಿತು ಚರ್ಚಿಸಲಿದ್ದೇವೆ. ಹಾಗಾದರೆ ಈ ಪಾಠ ಸಂಪೂರ್ಣವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಮಾನವನ ವಿಕಸನಕ್ಕೆ ಸಂಬಂಧಪಟ್ಟಂಥ ಪಾಠ. ಮಾನವನ ವಿಕಸನ ಅಂದ್ರೇನು? ಮಾನವನ ಹುಟ್ಟು, ಮಾನವನ ಬೆಳವಣಿಗೆ, ಮಾನವನ ಸೃಷ್ಟಿ, ಮಾನವ ಅನ್ನುವಂಥ ಜೀವಿ ಯಾವ ರೀತಿಯಾಗಿ ಇಲ್ಲಿ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಹಾಗಾದರೆ ಮಾನವ ಅನ್ನುವಂಥ ಹ್ಯೂಮನ್ ಶಬ್ದವು ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಮಾನವ ಅನ್ನುವಂಥ ಶಬ್ದ ಯಾವ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಅನ್ನುವಂಥ ಪದದಿಂದ ಬಂದಿದೆ. ಹಾಗಾದರೆ ಹ್ಯೂಮನಸ್ ಅನ್ನುವಂಥ ಲ್ಯಾಟಿನ್ ಪದ ಇದು ಹೋಮೋ ಅನ್ನುವಂಥ ಒಂದು ಗುಣವಾಚಕವಾದಂಥ ಪದವಾಗಿದೆ. ವಿದ್ಯಾರ್ಥಿಗಳೇ, ಗುಣವಾಚಕ ಅಂದ್ರೇನು? ಆ ವ್ಯಕ್ತಿಯಲ್ಲಿರುವಂಥ ವಿಶೇಷತೆಗಳನ್ನು ತಿಳಿಸುವಂಥದ್ದಕ್ಕೆ ನಾವು ಹೋಮೋ ಅಂತ ಕರಿತೀವಿ. ಮಾನವ ವಿಶೇಷವಾದಂಥ ಜೀವಿಯಾಗಿರೋದ್ರಿಂದ ಆತನನ್ನು ಹೋಮೋ ಅಂತ ಕರಿತಾ ಇದ್ವಿ. ಹೋಮೋ ಅಂದರೆ ಏನು? ಮಾನವ ಅಥವಾ ಮನುಷ್ಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಂಥ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದಂಥ ಈ ಮಾನವನ ಜೀವಿಯ ವಿಕಸನ ಒಂದು ದಿನದಲ್ಲಿ ಆದಂಥ ಪ್ರಕ್ರಿಯೆ ಅಲ್ಲ. ಮಾನವನ ವಿಕಸನವು ದೀರ್ಘ, ನಿಧಾನ ಹಾಗೂ ಅನುಕ್ರಮ ವಿಧಾನದಲ್ಲಿ ಹಲವಾರು ಮಿಲಿಯ ವರ್ಷಗಳಿಂದ ನಡೆದಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇತಿಹಾಸಕಾರರು? ಮಾನವ ಅನ್ನುವಂಥ ಜೀವಿ ಸೃಷ್ಟಿಯಾಗಿದ್ದು ಭೂಮಿ ಮೇಲೆ ಒಂದು ದಿನದಲ್ಲಲ್ಲ. ಈ ಸೃಷ್ಟಿ, ಈ ಪ್ರಕ್ರಿಯೆ ಆಗೋದಕ್ಕೆ ಭಾಳಷ್ಟು ದೀರ್ಘವಾದಂಥ ಕಾಲ, ಭಾಳಷ್ಟು ನಿಧಾನವಾದಂಥ ಪ್ರಕ್ರಿಯೆ, ಭಾಳಷ್ಟು ಅನುಕ್ರಮ, ಹಂತ ಹಂತವಾದಂಥ ವಿಧಾನಗಳಲ್ಲಿ ಈ ಮನುಷ್ಯ ಜೀವಿ ಸೃಷ್ಟಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾನವನ ವಿಕಸನದ ಈ ದೀರ್ಘಾವಧಿಯು ಭೂಮಿಯ ಉಗಮ ಮತ್ತು ವಿಕಸನ ಹಾಗೂ ತದನಂತರದ ಭೂಮಿಯ ಮೇಲೆ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಹೋಲಿಸಿದಾಗ ಚಿಕ್ಕ ಅವಧಿಯಾಗಿ ಕಂಡುಬರುತ್ತದೆ. ಇಲ್ಲಿ ಏನು ಹೇಳ್ತಾರೆ ಇತಿಹಾಸಕಾರರು? ಮಾನವ ಸೃಷ್ಟಿಯಾಗೋದಕ್ಕೆ, ಮಾನವ ಜೀವಿ ವಿಕಸನ ಆಗೋದಕ್ಕೆ ಎಷ್ಟು ವರ್ಷಗಳ ಕಾಲ ದೀರ್ಘ ಅವಧಿ ತಗೊಳ್ತೋ ಅದನ್ನು ನಾವು ಭೂಮಿಯ ಉಗಮದ ವಿಕಸನಕ್ಕೆ ಕಾಲಕ್ಕೆ ಮತ್ತು ಜೀವಿಯ ಉಗಮದ ವಿಕಸನಕ್ಕೆ ಕಾಲಕ್ಕೆ ಹೋಲಿಸಿದಾಗ ಮಾನವನ ವಿಕಸನ ಅವಧಿ ಅತ್ಯಂತ ಚಿಕ್ಕ ಅವಧಿ ಅಂತೇಳಿ ಇತಿಹಾಸಕಾರ ಹೇಳ್ತಾರೆ. ಅಂದರೆ ಭೂಮಿ ಸೃಷ್ಟಿಯಾಗೋದಕ್ಕೆ ಭಾಳಷ್ಟು ವರ್ಷಗಳ ಕಾಲ ಆಯಿತು. ಆ ಸೃಷ್ಟಿಯಾದಂಥ ಭೂಮಿಯಲ್ಲಿ ಜೀವಿ ಉತ್ಪತ್ತಿ ಆಗೋದಕ್ಕೆ ಭಾಳಷ್ಟು ವರ್ಷಗಳಾಯಿತು. ಆ ಜೀವಿಯಿಂದ ಮಾನವ ಜೀವಿ ಸೃಷ್ಟಿಯಾಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಇಂಥ ಮಾನವ ಭೂಮಿಯ ಮೇಲೆ ವಿಕಸನ ಆಗಿ ನಿರಂತರವಾಗಿ ಇವತ್ತಿನವರೆಗೂ ಕೂಡ ಹೊಸತನದ ಬದಲಾವಣೆಗಳೊಂದಿಗೆ, ಹೊಸತನದ ಜೀವನ ಶೈಲಿಯೊಂದಿಗೆ ತನ್ನ ಜೀವನವನ್ನು ಇಂದಿಗೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಹಾಗಾಗಿ ಹೇಳ್ತಾ ಇದ್ದಾರೆ, ಭೂಮಿಯ ವಿಕಸನ ಹಾಗೂ ಜೀವ ವಿಕಸನಗಳು ನಿರಂತರವಾಗಿ ನಡೆದಿದ್ದು ಉಗಮದ ನಂತರ ಎಂದೂ ಸ್ಥಗಿತಗೊಂಡಿಲ್ಲ. ಇವತ್ತಿಗೂ ಕೂಡ ಅವರ ಪ್ರಕ್ರಿಯೆ, ಅವರ ಬೆಳವಣಿಗೆ, ಅವರ ಜೀವನ ಶೈಲಿ, ಅವರ ಮಾರ್ಪಾಡುಗಳು, ಮನುಷ್ಯನಲ್ಲಾದಂಥ ಬದಲಾವಣೆಗಳು ಇವತ್ತಿಗೂ ಕೂಡ ನಿರಂತರವಾಗಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ ಅಂತೇಳಿ ಏನು ಮಾಡ್ಬೋದು, ನಾವು ಹೇಳ್ಬೋದು. ಇಂಥ ವಿಶೇಷ ಲಕ್ಷಣಗಳನ್ನು ಹೊಂದಿರುವಂಥ ಮಾನವನ ವಿಕಸನದ ಕತೆ ಒಂದು ರೋಮಾಂಚನಕಾರಿಯಾದಂಥ ಕತೆ ಅಂತೇಳಿ ನಾವು ಹೇಳ್ಬೋದು. ಯಾಕಂದರೆ ಭೂಮಿ ಮೇಲಿರುವಂಥ ಬೇರೆ ಜೀವಿಗಳನ್ನು ಹೋಲಿಕೆ ಮಾಡಿದರೆ ಮನುಷ್ಯ ಅತ್ಯಂತ ವೈಶಿಷ್ಟ್ಯಮಯವಾದಂಥ ಜೀವಿಯಾಗಿದ್ದಾನೆ. ಆತನ ಉಗಮ, ಆತನ ವಿಕಸನ ಅತ್ಯಂತ ಸ್ವಾರಸ್ಯಕರವಾದಂಥ ಚರಿತ್ರೆ ಅಂತೇಳಿ ನಾವು ಹೇಳ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಮಾನವನ ವಿಕಸನದಕ್ಕಿಂತ ಮುಂಚೆ ನಾವು ಯಾವುದ್ರ ಬಗ್ಗೆ ಅಭ್ಯಾಸ ಮಾಡಬೇಕಂದ್ರೆ ಭೂಮಿಯ ಉಗಮ ಮತ್ತು ವಿಕಸನದ ಬಗ್ಗೆ ಚರ್ಚೆ ಮಾಡಬೇಕು. ಇಲ್ಲಿ ಇತಿಹಾಸಕಾರ ಹೇಳ್ತಾ ಇದ್ದಾರೆ, ಭೂಮಿಯ ಉಗಮದ ಕುರಿತು ಹಲವಾರು ಸಿದ್ಧಾಂತಗಳಿವೆ. ಈ ಭೂಮಿ ಹೇಗೆ ಸೃಷ್ಟಿಯಾಯಿತು, ಹೇಗೆ ಉಗಮಗೊಂಡಿತು ಅನ್ನುವಂಥ ವಿಚಾರದಲ್ಲಿ ಅನೇಕ ವಿಜ್ಞಾನಿಗಳಲ್ಲಿ,
ಅನೇಕ ಮಹಾಜ್ಞಾನಿಗಳು ತಮ್ಮದೇ ಆದಂಥ ಸಿದ್ಧಾಂತಗಳನ್ನು ಏನು ಮಾಡ್ತಾ ಹೋದರು, ಪ್ರತಿಪಾದಿಸ್ತಾ ಹೋದರು. ಆದರೆ ಭೂಮಿಯ ಉಗಮವನ್ನು ನಿರ್ಣಾಯಕವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ. ನೋಡ್ರಿ, ಯಾರೆಷ್ಟೇ ಸಿದ್ಧಾಂತಗಳನ್ನು ಮಂಡಿಸಿದರೂ ಕೂಡ ಇತಿಹಾಸಕಾರ ಹೇಳುವಂಥ ವಿಚಾರ ಏನಂದರೆ, ನಿರ್ದಿಷ್ಟವಾಗಿ ನಿರ್ಣಯವನ್ನು ತೆಗೆದುಕೊಂಡು ಭೂಮಿ ಹೀಗೇ ಸೃಷ್ಟಿಯಾಯಿತು ಅಂತೇಳಿ ನಿಖರವಾಗಿ ಹೇಳೋದಕ್ಕೆ ಏನಾಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಆದರೂ ಈ ಸಿದ್ಧಾಂತಗಳು ಭೂಮಿಯ ಉಗಮದ ರಹಸ್ಯ ಭೇದಿಸುವ ಪ್ರಯತ್ನಗಳು ಮಾತ್ರವೇ ಆಗಿವೆ. ಏನೂ ಮಾಹಿತಿ ಇಲ್ಲ ಅನ್ನೋದಕ್ಕಿಂತ ಇರುವಂಥ ಮಾಹಿತಿಯಲ್ಲೇ ಈ ಭೂಮಿ ಹೆಂಗೆ ಸೃಷ್ಟಿಯಾಯಿತು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನಕ್ಕೆ ಈ ಸಿದ್ಧಾಂತಗಳು ನಮಗೇನಾಗ್ತಾ ಇದ್ದಾವೆ, ಪೂರಕವಾಗಿದ್ದಾವೆ ಅಂತೇಳಿ ನಾವು ಹೇಳ್ಬೋದು. ಅಂತಹ ಸಿದ್ಧಾಂತಗಳಲ್ಲಿ ಕೆಲವು ತತ್ವಶಾಸ್ತ್ರ ಇಲ್ಲವೇ ಧಾರ್ಮಿಕ ಸಿದ್ಧಾಂತಗಳಾಗಿದ್ದರೆ ಉಳಿದವು ವೈಜ್ಞಾನಿಕ ಸಿದ್ಧಾಂತಗಳಾಗಿವೆ. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡ್ರಿ ಇತಿಹಾಸಕಾರರು, ಭೂಮಿಯ ಸೃಷ್ಟಿಯ ಬಗ್ಗೆ ಅನೇಕ ಸಿದ್ಧಾಂತಗಳಿದಾವಂತೆ. ಆ ಸಿದ್ಧಾಂತಗಳನ್ನು 3 ಭಾಗ ಮಾಡ್ತಾರೆ. 1 ತತ್ವಶಾಸ್ತ್ರ ಸಿದ್ಧಾಂತ, 2 ಧಾರ್ಮಿಕ ಸಿದ್ಧಾಂತ, 3 ವೈಜ್ಞಾನಿಕ ಸಿದ್ಧಾಂತ. ಅಂದರೆ ಮಹಾಜ್ಞಾನಿಗಳು ಭೂಮಿಯ ಉಗಮದ ಬಗ್ಗೆ ತತ್ವಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ಒಂದಿಷ್ಟು ಸಿದ್ಧಾಂತಗಳನ್ನು ಮಂಡಿಸಿದರೆ, ಇನ್ನು ಕೆಲವು ಮಹಾಜ್ಞಾನಿಗಳು ಧರ್ಮವನ್ನು ಆಧಾರವಾಗಿಟ್ಕೊಂಡು ಧಾರ್ಮಿಕ ಸಿದ್ಧಾಂತಗಳನ್ನು ಮಂಡಿಸಿದರೆ, ಇನ್ನೂ ಕೆಲವು ಮಹಾಜ್ಞಾನಿ ಅಥವಾ ವಿಜ್ಞಾನಿಗಳು ವೈಜ್ಞಾನಿಕ ಹಿನ್ನೆಲೆಯನ್ನು ಆಧಾರವಾಗಿಟ್ಕೊಂಡು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ವೈಜ್ಞಾನಿಕ ಸಿದ್ಧಾಂತಗಳನ್ನು ಏನು ಮಾಡಿದ್ದಾರೆ, ಅವರು ಪ್ರತಿಪಾದಿಸಿದ್ದಾರೆ ಅಂತ ಹೇಳ್ಬೋದು. ಜಗತ್ತಿನ ಬಹುತೇಕರು ಯಾವ ಸಿದ್ಧಾಂತಗಳ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿದ್ದಾರೆ ಅಂದರೆ ವೈಜ್ಞಾನಿಕ ಸಿದ್ಧಾಂತಗಳ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿದ್ದಾರೆ. ಹಾಗಾಗಿ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ನಾವು ಮತ್ತೆ 3 ಪ್ರಕಾರದ ಸಿದ್ಧಾಂತಗಳನ್ನು ಕಾಣ್ತೀವಿ. ಅದು ಯಾವುದು? ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಯಾವುದು ಅಂದರೆ ಸ್ಥಿರ ಭೂಮಿ ಸಿದ್ಧಾಂತ, ದ ಸ್ಟಡಿ ಸ್ಟೇಟ್ ಥಿಯರಿ, ಮಿಡಿತ ಸಿದ್ಧಾಂತ, ದ ಪ್ಲಸ್ಟಿಂಗ್ ಥಿಯರಿ, ದ ಥರ್ಡ್ ಒನ್ ಮಹಾಸ್ಫೋಟ ಸಿದ್ಧಾಂತ ಅಂದರೆ ದ ಬಿಗ್ ಬ್ಯಾಂಗ್ ಥಿಯರಿ. ಈ 3 ಸಿದ್ಧಾಂತಗಳು ವೈಜ್ಞಾನಿಕ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ರಚಿತವಾಗಿರುವಂಥ ಅಥವಾ ಮಂಡಿಸಿದಂಥ ಸಿದ್ಧಾಂತಗಳು. ವೈಜ್ಞಾನಿಕ ಸಿದ್ಧಾಂತಗಳು ಎಷ್ಟು ವಿದ್ಯಾರ್ಥಿಗಳೇ? 3. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆನಪಿರಲಿ. ಸ್ಥಿರ ಭೂಮಿ ಸಿದ್ಧಾಂತ 1, 2ನೇದು ಮಿಡಿತ ಸಿದ್ಧಾಂತ, 3ನೇದು ಮಹಾಸ್ಫೋಟ ಸಿದ್ಧಾಂತ. ಈ 3 ಸಿದ್ಧಾಂತಗಳು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬಂದಂಥ ಸಿದ್ಧಾಂತಗಳಾಗಿದ್ದಾವೆ. ಹಾಗಾದರೆ ಈ 3 ಸಿದ್ಧಾಂತಗಳಲ್ಲಿ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬಂದಂಥ ಈ 3 ಸಿದ್ಧಾಂತಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವಂಥ, ಹೆಚ್ಚು ಜನ ನಂಬಿರುವಂಥ ಸಿದ್ಧಾಂತ ಯಾವುದು ಅಂದರೆ ಇವುಗಳಲ್ಲಿ ಮಹಾಸ್ಫೋಟ ಸಿದ್ಧಾಂತವು ಜನಪ್ರಿಯವಾಗಿದ್ದು ಬಹುತೇಕರು ಒಪ್ಪಿರುವುದಾಗಿದೆ. ಅಂದರೆ ಅರ್ಥ ಏನಿಲ್ಲಿ, ಭಾಳಷ್ಟು ಜನ, ಅತಿ ಹೆಚ್ಚಿನ ಜನ, ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಎಲ್ಲ ಜನರು ಕೂಡ ಬಹುತೇಕವಾಗಿ ಒಪ್ಪಿರುವಂಥ ಸಿದ್ಧಾಂತ ಯಾವುದು ಅಂದರೆ ಮಹಾಸ್ಫೋಟ ಸಿದ್ಧಾಂತ. ವಿದ್ಯಾರ್ಥಿಗಳ ನೆನಪಿರಲಿ, ಭೂಮಿಯ ಉಗಮದ ಬಗ್ಗೆ ಇರುವಂಥ ಬಹುತೇಕರು ಒಪ್ಪಿರುವಂಥ ಸಿದ್ಧಾಂತ ಯಾವುದು? ಮಹಾಸ್ಫೋಟ ಸಿದ್ಧಾಂತ. ಅಂದರೆ ಇತಿಹಾಸಕಾರರ ಪ್ರಕಾರ ವಿಜ್ಞಾನಿಗಳ ಮಾದರಿಯಲ್ಲಿ ಈ ಭೂಮಿ ಉಗಮ ಆಗಿದ್ದು ಯಾವ ರೀತಿ ಅಂತ ಹೇಳ್ತಾ ಇದ್ದಾರೆ, ಒಂದು ದೊಡ್ಡದಾದಂಥ ಸ್ಫೋಟ ಆಯಿತು. ಆ ಸ್ಫೋಟದಿಂದ ಈ ಭೂಮಿ ಸೃಷ್ಟಿಯಾಯಿತು ಅನ್ನುವಂಥದ್ದನ್ನು ಇತಿಹಾಸಕಾರ ಏನು ಮಾಡ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಹಾಗಾದರೆ ಆ ಮಹಾಸ್ಫೋಟ ಹೇಗಾಯಿತು, ಯಾವ ರೀತಿಯಾಗಿ ಅದು ಒಡಿತು, ಅಥವಾ ಆ ಸ್ಫೋಟಗೊಳ್ಳೋದಕ್ಕೆ ಅದರಲ್ಲಿದ್ದಂಥ ಅಂಶಗಳೇನಾಗಿದ್ದು, ಹೇಗೆ ಭೂಮಿ ಸೃಷ್ಟಿಯಾಯಿತು ಅನ್ನೋದನ್ನು ಕೂಡ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಇಲ್ಲಿ ಈ ಭೂಮಿ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸೌರಮಂಡಲದ ಒಂದು ಗ್ರಹ. ಏನಿದು ಭೂಮಿ? ಸೌರಮಂಡಲದ ಒಂದು ಗ್ರಹ. ಆ ಸೌರಮಂಡಲದ ವಿವಿಧ ಬೇರೆ ಗ್ರಹಗಳಿಗಿಂತ ಭೂಮಿ
ಭಾಳ ವಿಶೇಷವಾದಂಥ ಗ್ರಹ ಆಗಿ ಇವತ್ತು ಗುರುತಿಸ್ಕೊಂಡಿದೆ. ಆ ವಿಶೇಷವಾದಂಥ ಗ್ರಹವಾಗಿ ಮಾನವನ ವಾಸಕ್ಕೆ ಯೋಗ್ಯವಾಗಿರುವಂಥ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಅಂತೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಮಹಾಸ್ಫೋಟದಿಂದ, ದ ಬಿಗ್ ಬ್ಯಾಂಗ್ ಥಿಯರಿಯ ಮೂಲಕ ಈ ಭೂಮಿ ಸೃಷ್ಟಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂಥ ಮಹಾಸ್ಫೋಟ ಸಿದ್ಧಾಂತವನ್ನು ಇವತ್ತಿಗೂ ಕೂಡ ಅನೇಕ ವಿಜ್ಞಾನಿಗಳು ಜನರು ಒಪ್ಕೊಂಡಿದ್ದಾರೆ ಅಂತೇಳಿ ಏನು ಮಾಡ್ಬೋದು, ನಾವು ಹೇಳ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಮಹಾಸ್ಫೋಟ ಹೇಗಾಯಿತು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದುವರೆದು. ಭೂಮಿಯು ಸೌರವ್ಯೂಹದಲ್ಲಿನ ಒಂದು ಗ್ರಹವಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಸೌರಮಂಡಲದ ಗ್ರಹಗಳಲ್ಲಿರುವಂಥ ವಿಶೇಷ ಗ್ರಹ ಯಾವುದು ಅಂದರೆ ಅದು ಒಂದು ಭೂಮಿ. ಭೂಮಿಯ ಮೇಲೆ ಮಾತ್ರ ಜೀವ ವಿಕಸನಗೊಂಡಿದೆ. ಅದಕ್ಕೆ ಭೂಮಿ ವಿಶೇಷವಾಗಿದೆ. ಯಾಕಂದರೆ ಬೇರೆ ಗ್ರಹಗಳಲ್ಲಿ ಎಲ್ಲೂ ಕೂಡ ಮಾನವನ ವಿಕಸನಕ್ಕೆ ಅವಕಾಶ ಇಲ್ಲ, ಜೀವಿಯ ವಿಕಸನಕ್ಕೆ ಅವಕಾಶ ಇಲ್ಲ. ಆ ಜೀವಿಯ ವಿಕಸನಗೊಂಡಂಥ ಏಕೈಕ ಗ್ರಹ ಯಾವುದು ಅಂದರೆ ಅದು ಭೂಮಿ. ಇಂಥ ಭೂಮಿಯ ಉಗಮ ಸುಮಾರು 4.5 ಬಿಲಿಯ ವರ್ಷಗಳ ಪೂರ್ವದಲ್ಲಿ ಭೂಮಿ ಉಗಮವಾಯಿತೆಂದು ಹೇಳಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ ಗಮನಿಸಿ, ಇತಿಹಾಸಕಾರರ ಪ್ರಕಾರ ಈ ಭೂಮಿ ಯಾವ ವರ್ಷಗಳಲ್ಲಿ ಉಗಮ ಆಯಿತು ಅಂದರೆ ಸುಮಾರು 4.5 ಬಿಲಿಯ ವರ್ಷಗಳ ಪೂರ್ವದಲ್ಲಿ ಈ ಭೂಮಿ ಸೃಷ್ಟಿಯಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಅಷ್ಟು ಸಹಸ್ರ ವರ್ಷಗಳ ಹಿಂದೆ ಈ ಭೂಮಿ ಇವತ್ತಿನಂತಿರಲಿಲ್ಲ. ಈ ಭೂಮಿ ಈ ರೀತಿಯಾಗಿರಲಿಲ್ಲ. ಅವತ್ತದು ಯಾವ ರೀತಿಯಾಗಿತ್ತು ಅಂದರೆ, ಅವತ್ತು ಭೂಮಿಯ ಆಗಿನ ತಾಪಮಾನವೆಷ್ಟಿತ್ತೆಂದರೆ ಅದು ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು. ಏನು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಅವರು? ಅವತ್ತಿನ ಕಾಲದಲ್ಲಿ ಆ ಭೂಮಿ ಹೆಂಗಿತ್ತಂತೆ, ಉರಿಯುವ ಬಂಡೆಗಳ ಗೋಳವಾಗಿತ್ತು. ಅಂದರೆ ಇಲ್ಲಿ ಸಂಪೂರ್ಣವಾದಂಥ ಬಿಸಿಯಿಂದ ಕೂಡಿದಂಥ ಗರಿಷ್ಠ ತಾಪಮಾನವನ್ನು ಹೊಂದಿರುವಂಥ ಗೋಳ ಭೂಮಿಯಾಗಿತ್ತಂತೆ. ಅದು ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ಮುಕ್ಕಿಗಳೊಳಪಟ್ಟಿತ್ತು. ಅಂದರೆ ನಿರಂತರವಾಗಿ ಭೂಮಿಯಲ್ಲಿ ಜ್ವಾಲಾಮುಖಿ ಕೊತನೆ ಏನಾಗ್ತಾ ಇತ್ತಂತೆ, ಕುದಿತಾ ಇತ್ತಂತೆ. ಕುದಿಯೋದಷ್ಟೇ ಅಲ್ಲ, ಒಂದಕ್ಕೊಂದಾಗಿ ಏನಾಗ್ತಾ ಇದ್ವು, ಡಿಕ್ಕಿಯನ್ನು ಹೊಡಿತಾ ಇದ್ವು. ಅದಕ್ಕೆ ಹೇಳ್ತಾರೆ ಮುಕ್ಕಿಗಳೊಳಪಟ್ಟಿತ್ತು. ಒಂದಕ್ಕೊಂದು ಸಂಘರ್ಷಣೆಗೆ ಏನಾಗ್ತಾ ಇತ್ತಂತೆ, ಒಳಗಾಗ್ತಾ ಇತ್ತಂತೆ. ಇಂಥ ಸಮಯದಲ್ಲಿ ವಿಕಸನದ ಆರಂಭಿಕ ಅವಧಿಯಲ್ಲಿ ಅನೇಕ ಧೂಮಕೇತುಗಳು ಹಾಗೂ ಉಲ್ಕೆಗಳು ಭೂಮಿಯನ್ನು ಅಪ್ಪಳಿಸಿದವು. ಅದು ಜ್ವಾಲಾಮುಖಿಯ ಉರಿಯುವ ಗೋಳಕ್ಕೆ ಕಾಲಕ್ಕೆ ಏನು ಬಂದು ಅಪ್ಪಳಿಸ್ತಾ ಇದ್ವಂತೆ ಆ ಗ್ರಹಕ್ಕೆ, ಧೂಮಕೇತು ಮತ್ತು ಉಲ್ಕೆಗಳು, ಉರಿಯುವ ಧೂಮಕೇತು ಮತ್ತು ಉಲ್ಕೆಗಳು ಆ ಗೋಳಕ್ಕೆ ಬಂದು ಏನು ಮಾಡ್ತಾ ಇದ್ವು, ಅಪ್ಪಳಿಸ್ತಾ ಇದ್ವು. ಅಂತಹ ಒಂದು ಬೃಹತ್ ಅಪ್ಪಳಿಸುವಿಕೆಯಿಂದ ಭೂಮಿಯ ವಾಲುವಿಕೆ ಹಾಗೂ ಚಂದ್ರನ ಉಗಮವಾಯಿತು. ಅಂದರೆ ಆ ಭೂಮಿ ನಿರಂತರವಾಗಿ ಅದು ವಿಕಸನವನ್ನು ಹೊಂದೋದಕ್ಕೆ ಏನಾಗ್ತಾ ಹೋಯಿತು, ಸಾಧ್ಯ ಆಗ್ತಾ ಹೋಯಿತು. ವಿದ್ಯಾರ್ಥಿಗಳೇ, ಆ ಭೂಮಿಯ ಒಂದು ಉರಿಯುವಂಥ ಗೋಳಕ್ಕೆ ಧೂಮಕೇತು ಬಡದಿದ್ದರಿಂದಾಗಿ ಭೂಮಿ ವಾಲುವಿಕೆ ಅಂದರೆ ತಿರುಗೋದಕ್ಕೆ ಏನಾಗ್ತಾ ಹೋಯಿತು, ಪ್ರಾರಂಭ ಆಗ್ತಾ ಹೋಯಿತು. ಅದರಿಂದ ಚಂದ್ರನ ಉಗಮ ಕೂಡ ಆಗ್ತಾ ಹೋಯಿತು. ಆ ಚಂದ್ರನ ಉಗಮದಿಂದಾಗಿ, ಈ ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮದಿಂದಾಗಿ ಭೂಮಿಯ ಹವಾಗುಣ ಮತ್ತು ವಾತಾವರಣದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಹೋಯಿತು. ಭೂಮಿಯ ಹವಾಗುಣ ಮತ್ತು ವಾತಾವರಣ ಬದಲಾವಣೆಯನ್ನು ಏನು ಮಾಡ್ತಾ ಹೋಯಿತು, ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಹಾಗೆ ವಿದ್ಯಾರ್ಥಿಗಳಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ಹಲವು ಮಿಲಿಯ ವರ್ಷಗಳ ಕಾಲ ಈ ಭೂಮಿ ಉರಿಯುವಂಥ ಬಂಡೆಯಾದಂಥ ಗೋಳವನ್ನು ಹೊಂದಿದಂಥ ಈ ಭೂಮಿ ವಾಲುವಿಕೆಯಿಂದ, ತಿರುಗುವಿಕೆಯಿಂದ ನಿರಂತರವಾಗಿ ತಿರುಗ್ತಾ ಹಲವು ಮಿಲಿಯ ವರ್ಷಗಳ ಕಾಲ ಕರಗಿದ ಬಿಸಿಗೋಳವಾಗಿದ್ದ ಭೂಮಿಯು ಕ್ರಮೇಣ ತಂಪಾಗಲಾರಂಭಿಸಿತು. ಏನಾಗ್ತಾ ಹೋಯ್ತಂತೆ, ಭೂಮಿ ಜ್ವಾಲಾಮುಖಿಯಿಂದ ಕೂಡಿದಂಥ ಭೂಮಿ, ಉರಿಯುವ ಬಿಸಿಯಿಂದ ಕೂಡಿದಂಥ ಭೂಮಿ
ಕಾಲಕ್ರಮೇಣ ತಿರುಗ್ತಾ 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 ಏನಾಗ್ತಾ ಹೋಯಿತು, ತಂಪಾಗ್ತಾ ಹೋಯಿತು. ಅಂತೆಯೇ ಜ್ವಾಲಾಮುಖಿ ಮತ್ತು ಸ್ಫೋಟಗಳು ಕಡಿಮೆಗೊಂಡವು. ಹಾಗೆ ಭೂಮಿಯ ತಾಪಮಾನ ಕಡಿಮೆಯಾಗಿದ್ದರಿಂದಾಗಿ ಭೂಮಿ ಸ್ವಲ್ಪ ತಣ್ಣಗಿನ ವಾತಾವರಣವನ್ನು ಏನು ಮಾಡ್ತಾ ಹೋಯಿತು, ನಿರ್ಮಾಣ ಮಾಡ್ತಾ ಹೋಯಿತು. ಇದರಿಂದ ಭೂಮಿಯ ತಳದಲ್ಲಿರುವಂಥ ಜ್ವಾಲಾಮುಖಿಯ ಸ್ಫೋಟಗಳೂ ಕೂಡ ಕಡಿಮೆ ಆಗ್ತಾ ಹೋದವು. ಇದರಿಂದ ಏನಾಯಿತು, ಭೂಮಿಯ ಮೇಲ್ಪದರವು ಗಟ್ಟಿ ಶಿಲೆಯಾಗಿ ಮಾರ್ಪಟ್ಟಿತು. ಭೂಮಿಯ ಮೇಲ್ಪದರ ಜ್ವಾಲಾಮುಖಿಗಳಿಲ್ಲದೆ, ಬಿಸಿ ಇಲ್ಲದೆ ಆ ಬಿಸಿಯಾದಂಥ ಒಂದು ಲಾವಾರಸ ಕಾಲಕ್ರಮೇಣ ತಂಪಾಗಿ ಅದು ಗಟ್ಟಿ ಶಿಲೆಯಾಗಿ ಮಾರ್ಪಡ್ತಾ ಹೋಯಿತು. ಇದನ್ನು ನಾವು ಭೂಮಿಯ ಕ್ರಸ್ಟ್ ಅಂತ ಕರಿತಾ ಇದ್ದೀವಿ. ತಂಪಾಗುವಿಕೆಯ ಪ್ರಕ್ರಿಯೆ ಮುಂದುವರೆದು ಭೂಮಿಯ ಮೇಲ್ಪದರವು ಕುಗ್ಗಲಾರಂಭಿಸಿ ಬೆಟ್ಟಗಳು ಹಾಗೂ ಕಣಿವೆಗಳು ಸೃಷ್ಟಿಯಾದವು. ನೋಡ್ರಿ, ಯಾವಾಗ ಭೂಮಿ ತಂಪಾಗ್ತಾ ಹೋಯ್ತೋ, ತಿರುಗ್ತಾ ಹೋಯ್ತೋ, ಒಂದು ಭಾಗದಲ್ಲಿ ತೆಗ್ಗು, ಒಂದು ಭಾಗದಲ್ಲಿ ಉಬ್ಬು, ಅಂದರೆ ಎತ್ತರವಾದಂಥ ಸ್ಥಳದಲ್ಲಿ ಪರ್ವತಗಳು, ಬೆಟ್ಟಗಳು ನಿರ್ಮಾಣ ಆದವು. ತಗ್ಗಾದಂಥ ಸ್ಥಳದಲ್ಲಿ ಕಣಿವೆಗಳು ಏನಾಗ್ತಾ ಹೋದವು, ಸೃಷ್ಟಿ ಆಗ್ತಾ ಹೋದವು. ಹಾಗೆ ಒಂದು ಸೇಬಿನ ಹಣ್ಣು ಹಲವು ದಿನಗಳ ಕಾಲ ಒಣಗಲು ಬಿಟ್ಟಾಗ ಅದರ ಮೇಲ್ಮೈಯಲ್ಲಿ ಉಂಟಾಗುವ ಮಡಿಕೆಗಳನ್ನು ಈ ಪ್ರಕ್ರಿಯೆಗೆ ಹೋಲಿಸಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ಒಂದು ಸೇಬು ಹಣ್ಣನ್ನು ನಾವು ಈ ಫ್ರಿಜ್ನಲ್ಲಿಟ್ಟು ಭಾಳಷ್ಟು ದಿನಗಳ ಕಾಲ ಅದನ್ನು ಒಣಗಿಸಿಬಿಟ್ರೆ, ಫ್ರಿಜ್ಜಿಂದ ಹೊರಗಡೆ ತೆಗೆದು ಯೂಸ್ ಮಾಡಲಾರ್ದಂತೆ ಒಣಗಿಸಿಬಿಟ್ರೆ ಅದು ಒಂದು ಕಡೆ ತಗ್ಗಾದಂಥ ಭಾಗ, ಒಂದು ಕಡೆ ಉಬ್ಬಿನಂಥ ಭಾಗ ನಿರ್ಮಾಣ ಆಗುತ್ತಲ್ಲ, ಆ ರೀತಿ ಭೂಮಿ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಹಾಗೆ ಜ್ವಾಲಾಮುಖಿಗಳಿಂದ ಬಿಡುಗಡೆಯಾದ ಅನಿಲಗಳು ಭೂಮಿಯ ಆರಂಭಿಕ ವಾತಾವರಣವನ್ನು ಸೃಷ್ಟಿಸಿತು. ಆ ಲಾವಾರಸ ಭೂಮಿಯಲ್ಲಿ ತನ್ನದೇ ಆದಂಥ ವಾತಾವರಣವನ್ನು ಏನು ಮಾಡ್ತಾ ಹೋಯಿತು, ನಿರ್ಮಾಣ ಮಾಡ್ತಾ ಹೋಯಿತು. ಹಾಗೆ ಭೂಮಿಯ ಮೇಲ್ಮೈ ಕ್ರಸ್ಟ್ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ್ದು ನೀರು ಆವಿಯ ರೂಪದಲ್ಲಾಗಲು ಸಾಧ್ಯವಾಯಿತು. ನೀರನ್ನು ಆವಿಯ ರೂಪಕ್ಕೆ ಬದಲಾವಣೆ ಮಾಡಿದ್ಯಾವುದು ಅಂದರೆ ನಮ್ಮ ಭೂಮಿಯ ಮೇಲಿರುವಂಥ ಜ್ವಾಲಾಮುಖಿಯ ಲಾವರಸ ಭೂಮಿಯನ್ನು ಆವಿಯನ್ನಾಗಿ ಮಾಡಿತು. ಇದರಿಂದ ಏನಾಯಿತು, ಭೂಮಿಯು ಮತ್ತಷ್ಟು ತಂಪಾದಾಗ ಆ ಆವಿಯು ಮೋಡಗಳಾಗಿ ನಂತರ ಧಾರಾಕಾರವಾಗಿ ಮಳೆ ಏನಾಗ್ತಾ ಹೋಯಿತು, ಸುರಿತಾ ಹೋಯಿತು. ನೋಡ್ರಿ, ಎಷ್ಟು ವಿಪರ್ಯಾಸ ನೋಡ್ರಿ, ಒಂದಕ್ಕೊಂದು ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾವೆ ನೋಡ್ರಿ. ಭೂಮಿಯ ಮೇಲಿರುವಂಥ ಬಿಸಿಯಿಂದಾಗಿ ಆವಿಯಾದಂಥ ಉಷ್ಣಾಂಶ ಭೂಮಿಯ ತಂಪಾಗುವಿಕೆಯಿಂದಾಗಿ ಮೋಡಗಳಾಗಿ, ಮೋಡಗಳಿಂದ ಧಾರಾಕಾರವಾದಂಥ ಮಳೆ ಸುರಿದು ಆ ದೀರ್ಘ ಸುರಿಮಳೆಯು ಭೂಮಿಯ ಮೇಲೆ ಕೆರೆ, ಕೊಳ್ಳ, ನದಿ, ಸರೋವರ ಮತ್ತು ಸಮುದ್ರಗಳನ್ನು ನಿರ್ಮಾಣ ಮಾಡ್ತಾ ಹೋಯಿತು. ಎಂಥ ಅದ್ಭುತವಾದಂಥ ಬದಲಾವಣೆ, ಎಂಥ ಅದ್ಭುತವಾದಂಥ ವಿಕಸನ ನೋಡ್ರಿ ವಿದ್ಯಾರ್ಥಿಗಳೇ. ಒಂದಕ್ಕೊಂದು ಯಾವ ರೀತಿಯ ಸಂಬಂಧ ಇದೆ ನೋಡ್ರಿ. ಈ ಸುರಿಮಳೆ ಮತ್ತು ಮಾರುತಗಳು ಬೆಟ್ಟ ಹಾಗೂ ಕಣಿವೆಗಳನ್ನು ಸವೆಸಲಾರಂಭಿಸಿದವು. ಅಂದರೆ ನಿರಂತರವಾಗಿ ಪ್ರವಾಹ ರೀತಿಯಲ್ಲಿ ಬಂದಂಥ ಮಳೆ ಬೆಟ್ಟಗಳನ್ನು ಮತ್ತು ಕಣಿವೆಗಳನ್ನು ಏನು ಮಾಡ್ತಾ ಹೋಯಿತು, ಸವೆತಾ, ಅಂದರೆ ಅದನ್ನು ಮತ್ತಷ್ಟು ಮಾರ್ಪಾಡು ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಯಿತು. ಇದರಿಂದ ಏನಾಯ್ತು ಅಂದರೆ ಶಿಲೆಗಳು ಸಣ್ಣ ಕಣಗಳಾಗಿ ಸವೆದು ಮರಳು, ಮಣ್ಣು ಮತ್ತು ಸಮುದ್ರ ತಳ ನಿರ್ಮಾಣಗೊಂಡವು. ಆ ಬೆಟ್ಟ ಕಣಿವೆಗಳ ಕೊರತೆಯಿಂದಾಗಿ ಆ ಶಿಲೆಗಳು ಚಿಕ್ಕ ಚಿಕ್ಕ ಕಣಗಳಾಗಿ, ಮರಳಾಗಿ ಸೃಷ್ಟಿಯಾಯಿತು, ಮಣ್ಣಾಗಿ ಸೃಷ್ಟಿಯಾಯಿತು. ಅದು ನೀರಿನ ಮೂಲಕ ಹರಿತಾ ಸಮುದ್ರದ ತಳವನ್ನು ಮುಟ್ಟಿದಾಗ ಸಮುದ್ರ ತಳವೂ ಕೂಡ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಭೂಮಿಯ ಮೇಲೆ ಜೀವಿ ಉದಯಿಸಲು ಪೂರಕ ವಾತಾವರಣ ಇನ್ನೂ ಸಿದ್ಧಗೊಂಡಿರಲಿಲ್ಲ. ಭೂಮಿಯನ್ನು ಸೃಷ್ಟಿಯಾಗಿಬಿಡ್ತು, ಆದರೆ ಜೀವಿ ಉದಯ ಆಗೋದಕ್ಕಂಥ ವಾತಾವರಣ ಇಲ್ಲಿ ಏನಾಗಿರಲಿಲ್ಲ, ಸೃಷ್ಟಿಯಾಗಿರಲ್ಲ. ಏಕೆಂದರೆ ಭೂಮಿಯ ವಾತಾವರಣ ಇನ್ನೂ ಏನಾಗಿತ್ತು, ಭಾಳ ವಿಷಯುಕ್ತವಾಗಿತ್ತು. ಅಂದರೆ ಭಾಳಷ್ಟು ವಿಷ ತುಂಬಿದಂಥ ಪರಿಸ್ಥಿತಿ, ವಾತಾವರಣ ಭೂಮಿಯ ಮೇಲಿತ್ತು ಅಂತೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಹೀಗೆ ವಿದ್ಯಾರ್ಥಿಗಳ ಭೂಮಿಯ ಸೃಷ್ಟಿ ಭಾಳ ಅದ್ಭುತವಾದಂಥ ಒಂದು ವಿಪರ್ಯಾಸ ಅಂತೇಳಿ ನಾವು ಹೇಳ್ಬೋದು. ನಿರಂತರವಾದಂಥ ಜ್ವಾಲಾಮುಖಿಗಳಿಂದ ಕೂಡಿದಂಥ ಈ ಭೂಮಿ ಕಾಲಕ್ರಮೇಣ ಜ್ವಾಲಾಮುಖಿ ಮತ್ತು ಧೂಮಕೇತುಗಳ ಅಪ್ಪಳಿಸುವಿಕೆಯಿಂದ ವಾಲುವಿಕೆ, ತಿರುಗುವಿಕೆ ಪ್ರಾರಂಭ ಆಯಿತು. ಆ ತಿರುಗುವಿಕೆಯಿಂದಾಗಿಯೇ
ಭೂಮಿ ಇಷ್ಟೆಲ್ಲ ಮಾರ್ಪಾಡುಗಳನ್ನು ಪಡೆದುಕೊಳ್ಳೋದಕ್ಕೆ ಏನಾಗ್ತಾ ಹೋಯಿತು, ಸಾಧ್ಯ ಆಗ್ತಾ ಹೋಯಿತು. ಆ ಭೂಮಿಯ ತಿರುಗುವಿಕೆಯಿಂದಾಗಿ ಉಷ್ಣಾಂಶ ಕಾಲಕ್ರಮೇಣ ತಂಪಾಗ್ತಾ ಆಗ್ತಾ ಆಗ್ತಾ ಭೂಮಿಯ ಮೇಲ್ಪದರ ಒಂದು ಕಡೆ ಉಬ್ಬು, ಒಂದು ಕಡೆ ತಗ್ಗು, ಈ ರೀತಿಯ ಬದಲಾವಣೆಗಳಿಂದಾಗಿ ಬೆಟ್ಟ ಗುಡ್ಡ, ಅದೇ ರೀತಿಯಾಗಿ ಆ ಜ್ವಾಲಾಮುಖಿಯ ಲಾವಾರಸದಿಂದಾಗಿ ಆವಿಯಾದಂಥ ಆ ಹೊಗೆ ಭೂಮಿಯ ನಿರಂತರ ತಂಪಾಗುವಿಕೆಯಿಂದ ಮೋಡಗಳಾಗಿ ಧಾರಾಕಾರವಾದಂಥ ಮಳೆಯ ನಿರ್ಮಾಣವಾಗಿ ಸಮುದ್ರ, ಕೆರೆ, ಕೊಳ್ಳ, ನದಿ, ಸಮುದ್ರಗಳು ನಿರ್ಮಾಣ ಆಗ್ತಾ ಹೋದವು. ಹಾಗೆ ಆ ನಿರಂತರವಾದಂಥ ಮಳೆಯ ರಭಸಕ್ಕೆ ಬೆಟ್ಟ ಕಣಿವೆಗಳು ಸವೆದು ಕಣಗಳಾಗಿ, ಮರಳಾಗಿ, ಮಣ್ಣಾಗಿ ನೀರಿನ ಜೊತೆಗೆ ಹರಿತ ಸಮುದ್ರದ ತಳವನ್ನು ಏನು ಮಾಡ್ತಾ ಹೋದವು, ಸೇರ್ತಾ ಹೋದವು. ಹೀಗೆ ಅತ್ಯಂತ ಸುದೀರ್ಘವಾದಂಥ 4.5 ಮಿಲಿಯ ವರ್ಷಗಳ ಹಿಂದೆ ಸುದೀರ್ಘವಾದಂಥ ಪ್ರಕ್ರಿಯೆಯ ಫಲಿತಾಂಶವಾಗಿ ಇವತ್ತು ನಾವು ನೀವು ಜೀವಿಸ್ತಾ ಇರುವಂಥ ಈ ಭೂಮಿ ಸೃಷ್ಟಿಯಾಯಿತು ಅಂತೇಳಿ ಏನು ಮಾಡ್ಬೋದು, ನಾವು ಹೇಳ್ಬೋದು. ಹೀಗೆ ವಿದ್ಯಾರ್ಥಿಗಳೇ, ಭೂಮಿಯ ಉಗಮ ಅತ್ಯಂತ ಒಂದು ವೈವಿಧ್ಯಮಯವಾದಂಥ ಬದಲಾವಣೆಗಳೊಂದಿಗೆ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇವತ್ತಿನ ಈ ಆನ್ಲೈನ್ ತರಗತಿಯನ್ನು ನಾವು ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಭೂಮಿಯ ಉಗಮದ ಬಗ್ಗೆ ಇವತ್ತು ತಿಳ್ಕೊಂಡ್ವಿ. ಮುಂದಿನ ಅವಧಿಯಲ್ಲಿ ನಾವು ಆ ಭೂಮಿಯ ಮೇಲೆ ಜೀವಿಯ ವಿಕಸನ ಹೇಗಾಯಿತು, ಜೀವಿಯ ವಿಕಸನದ ನಂತರ ಮಾನವನ ವಿಕಸನ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಆನ್ಲೈನ್ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.